ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಕಡಿಮೆಯಾಗಿಲ್ವಾ ಖಾತೆಯ ಖ್ಯಾತೆ? ರಾಮಲಿಂಗಾರೆಡ್ಡಿ ಆಯ್ತು, ಈಗ ಮುನಿಯಪ್ಪ ಸರದಿ. ರಾಹುಲ್ಗಾಗಿ ಒಬ್ಬಂಟಿಯಾಗಿ ಕೂತಂತ ಸಚಿವ KH ಮುನಿಯಪ್ಪ ಮೊನ್ನೆ ಅಷ್ಟೇ ಹೇಳಿದ್ರು ಐ ಆಮ್ ಹ್ಯಾಪಿ ಅಂತ. ಆದ್ರೀಗ ಮತ್ತೆ ಬೇಸರ ಇದೆಯಾ? ಯಾತಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ವೈಟ್ ಮಾಡ್ತಿರೋದು ಏರ್ಪೋರ್ಟ್ ನಲ್ಲಿ? ಏರ್ಪೋರ್ಟ್ ನಲ್ಲೇ ಕೂತಿರುವಂತ KH ಮುನಿಯಪ್ಪ, ರಾಹುಲ್ ಬೆಂಗಳೂರಿಗೆ ಹೋದ್ರೂ ಕೂಡ ಏರ್ಪೋರ್ಟ್ ನಲ್ಲೇ ಇರುವಂತ ಸಚಿವ. ಬೆಂಗಳೂರಿನಿಂದ ಮತ್ತೆ ಏರ್ಪೋರ್ಟ್ಗೆ ಬರಲಿರುವಂತ ರಾಹುಲ್ ಗಾಂಧಿ. ಹೀಗಾಗಿ ರಾಹುಲ್ ಗಾಂಧಿಯ ಬರುವಿಕೆಗಾಗಿ ಕಾಯ್ತಿದ್ದಾರೆ ಮುನಿಯಪ್ಪ. ರಾಜಕೀಯ ವಿಚಾರವಾಗಿ ಚರ್ಚೆ ಮಾಡುವುದಕ್ಕೆ ಮುನಿಯಪ್ಪ ಪ್ಲಾನ್ ಮಾಡಿಕೊಂಡಿದ್ದಾರಾ? ಖಾತೆ ವಿಚಾರಕ್ಕೆ ಅಸಮಾಧಾನ ಹೊರಹಾಕಿದ್ರು ಮುನಿಯಪ್ಪ. ಈಗ ರಾಹುಲ್ ಜೊತೆ ಚರ್ಚಿಸೋದಕ್ಕೆ ಮುಂದಾಗಿರುವಂತ ಮುನಿಯಪ್ಪ, ಇಬ್ಬರೇ ಕೂತು ಮಾತನಾಡೋದಕ್ಕೆ ಮುನಿಯಪ್ಪ ಕಾಯ್ತಿದ್ದಾರೆ. ಮೊನ್ನೆ ತಾನೇ ನಾನು ಖುಷಿಯಾಗಿದ್ದೀನಿ, ಐ ಆಮ್ ಹ್ಯಾಪಿ ಅಂತ ಹೇಳಿದ್ರು. ಆದ್ರೀಗ ಅದೇ ವಿಚಾರವಾಗಿ ರಾಹುಲ್ ಜೊತೆ ಮಾತನಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮುನಿಯಪ್ಪ ಅಂತ. ಯಾಕೆಂದ್ರೆ ನನಗೆ ಆಹಾರ ಖಾತೆ ಬೇಡ, ಖಾತೆ ಚೇಂಜ್ ಮಾಡಬೇಕು ಅಂತ ಮೊದಲು ಅಸಮಾಧಾನ ಹೊರ ಹಾಕಿದ್ರು. ತದನಂತರದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಯಾವಾಗ ಏರ್ಪೋರ್ಟ್ ನಲ್ಲೇ ಒಂದು ಸಂಧಾನ ಸಭೆ ಆಯ್ತೋ ಆವಾಗ ಓಕೆ ಬಿಡಿ ಐ ಆಮ್ ಹ್ಯಾಪಿ ಅಂತ ಹೇಳಿದ್ರು. ಆದ್ರೀಗ ಮತ್ತೆ ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿಗೋಸ್ಕರ KH ಮುನಿಯಪ್ಪ ವೇಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಯಾತಕ್ಕಾಗಿ? ಈ ಖಾತೆಯ ಖ್ಯಾತೆ ಇನ್ನೂ ಕೂಡ ಮುಗ್ದಿಲ್ವಾ? ಮುನಿಯಪ್ಪರವರಿಗೆ ಇನ್ನೂ ಕೂಡ ಹಾಗಾದ್ರೆ ಬೇಸರ ಇದೆಯಾ ಅಂತ. ಹಾಗಾದ್ರೆ ಮೊನ್ನೆ ಐ ಆಮ್ ಹ್ಯಾಪಿ, ಓಕೆ ಬಿಡಿ, ಏನ್ ತೊಂದರೆ ಇಲ್ಲ, ಇದೇ ಖಾತೆಯನ್ನೇ ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾಕೆ? ಈಗ ಮತ್ತೆ ರಾಹುಲ್ ಗಾಂಧಿ ಅವರಿಗೋಸ್ಕರ ವೇಟ್ ಮಾಡ್ತಾ ಇರೋದು ಯಾಕೆ? ಯಾವ ವಿಚಾರಕ್ಕೆ? ಇದೇ ಖಾತೆಯ ವಿಚಾರಕ್ಕನ? ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ KH ಮುನಿಯಪ್ಪನವರಿಗೆ. ಹಾಗಾದ್ರೆ ಇನ್ನೂ ಕೂಡ ಅಸಮಾಧಾನ ಹೋಗಿಲ್ವಾ? ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವರ ಅಸಮಾಧಾನ ಹಾಗೆ ಇದೆಯಾ? ಮೊನ್ನೆ ಹ್ಯಾಪಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಮತ್ತೆ ರೆಬಲ್ ಆಗ್ಬಿಟ್ರ ಮುನಿಯಪ್ಪ. ನಾನು ಆಹಾರ ಇಲಾಖೆ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ, ಆದ್ರೆ ಖಾತೆ ಬದಲಾವಣೆಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಖಾತೆ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೂ ತಂದಿದ್ದೇನೆ ಅಂತ ಮುನಿಯಪ್ಪ ಹೇಳಿರೋದು. ಹೈಕಮಾಂಡ್ ನಾಯಕರು ಹೇಳಿದ ಹಾಗೆ ನಾನು ಮಾಡ್ತೀನಿ, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಚರ್ಚಿಸ್ತೀನಿ ಅಂತ ಮುನಿಯಪ್ಪ ಹೇಳಿರೋದು. ಹಾಗಾದ್ರೆ ಜಸ್ಟ್ ಆ ಸಮಯಕ್ಕೆ ಮಾತ್ರ ಮುನಿಯಪ್ಪ ಸಮಾಧಾನಗೊಂಡಿದ್ರ? ಆ ಅಸಮಾಧಾನ ಇನ್ನೂ ಕೂಡ ಹಾಗೆ ಉಳ್ಕೊಂಡಿದ್ಯಾ? ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮತ್ತೆ ಮಾತನಾಡುವುದಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿನೇ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತಿದ್ದಾರೆ ರಾಹುಲ್ ಗಾಂಧಿ ಅವರಿಗೋಸ್ಕರ, ಇಬ್ರೇ ಕೂತು ಮಾತನಾಡಬೇಕು ಅಂತ. ಹಾಗಾದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಮುನಿಯಪ್ಪ ಅವ್ರಿಗೆ? ಏನಾದ್ರೂ ಭರವಸೆ ಕೊಟ್ಟಿದ್ರಾ? ಅದಕ್ಕೋಸ್ಕರನೇ ಮೀಟ್ ಮಾಡ್ಬೇಕು ಅಂತ ಈಗ ವೆಯ್ಟ್ ಮಾಡ್ತಿದಾರಾ? ನೋಡ್ಬೇಕಿದೆ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂತ ಕೊಡ್ಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, ACC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿ. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀರಾ ಅಂತ ಕೇಳಿದ್ರಿ? ಹೌದು, ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಾರೆ? ಇಲ್ಲ, ಅವ್ರೇನು ಈ ಒಬ್ಬ ಸುರೇಶ್ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಕೆಲಸ ಶುರು ಮಾಡಿದ್ದೀನಪ್ಪ, ಏನ್ ತೊಂದ್ರೆ ಇಲ್ಲ. ನಾನು ಶಿಸ್ತಿನ ಸಿಪಾಯಿ, ಏನ್ ಕೆಲಸ ಕೊಟ್ಟಿದ್ರಂತ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಕೊಡೋದು ಇಟ್ ಇಸ್ ಮೈ ಡಿಮಾಂಡ್. ಎಲ್ಲಾ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ. ನಾನ್ ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ, ಅವರು ಡಿಸೈಡ್ ಮಾಡ್ಲಿ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮೊನ್ನೆ ಟೈಮ್ ಹ್ಯಾಪಿ ಅಂದಿದ್ದಂತ ಮುನಿಯಪ್ಪ ಈಗ ನೋಡಿದ್ರೆ ರೆಬಲ್ ಆದ್ರ, ಏನಾದ್ರೂ ಹೆಚ್ಚುವರಿ ಖಾತೆ ನಿರೀಕ್ಷೆಯಲ್ಲಿದ್ದಾರಾ? ಅದಕ್ಕೋಸ್ಕರನೇ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಒಬ್ಬಂಟಿಯಾಗಿ ರಾಹುಲ್ ಗಾಂಧಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ? ಏನ್ ಕತೆ ಅಂತ? ಎಸ್ಕೆ ಏನು ರಾಜ್ಯದಲ್ಲಿ ಹೊಸ ಸರ್ಕಾರ ಅಂದ್ರೆ ಏನು DCM ಶಿವಕುಮಾರ್ ಆಗಿದ್ದಂತವ್ರು ಈಗ CM DK ಶಿವಕುಮಾರ್ ಆಗಿದ್ದಾರೆ. ಇವರ ಸಚಿವ ಸಂಪುಟ ಸಭೆಯಲ್ಲಿ ಆಗಾಗ್ಲೇ ಏನು ಅವರು ಪ್ರಮಾಣ ವಚನ ಬೋಧನೆ ಮಾಡಿದಾಗ್ಲೇ ಕೆಲವೊಂದು ಸಚಿವರನ್ನ ಪ್ರಮಾಣ ವಚನ ಬೋಧನೆ ಮಾಡಿಸಿದ್ರು. ಆಗ್ಲೇ ಕೆಲವೊಂದು ಖ್ಯಾತೆ ವಿಚಾರಗಳು ಸ್ಫೋಟಗೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ KH ಮುನಿಯಪ್ಪ ಅವರು ಸಹ ಆಹಾರ ಸಚಿವರಾಗಿದ್ರು ಮೊದಲು, ಮತ್ತೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲೂ ಸಹ ಏನು ಅದೇ ಖಾತೆಯನ್ನ ಕೊಟ್ಟಿದ್ರು. ಹೀಗಾಗಿ ಕೆಲವೊಂದಿಷ್ಟು ಅಸಮಾಧಾನ ಸಹ ಏನು ಸ್ಫೋಟಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಏನು ಸಚಿವ KH ಮುನಿಯಪ್ಪ ಅವರಿಗೆ DCM ಸ್ಥಾನ ಕೊಡ್ಬೇಕಾ ಅಂತ ಹೇಳಿ ಸಾಕಷ್ಟು ಆಗ್ರಹ ಮಾಡ್ತಾ ಇದ್ರು. ಇವತ್ತಿನ ಬೆಳವಣಿಗೆ ಏನಂತಂದ್ರೆ ಇವತ್ತು ದೆಹಲಿಯಿಂದ ಏನು AICC ಅಂದ್ರೆ ಕೇಂದ್ರ ವಿಪಕ್ಷ ನಾಯಕರಾಗಿರುವಂತ ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗೆ. ನೋಡಿ, ಈಗ KH ಮುನಿಯಪ್ಪ ಅವರಿಗೆ ಹಾಗಾದ್ರೆ ಏನಾದರೂ ಹೆಚ್ಚುವರಿ ಖಾತೆಯ ನಿರೀಕ್ಷೆ ಇದೆಯಾ, ಅಥವಾ ರಾಹುಲ್ ಗಾಂಧಿ ಅವರು ಮೊನ್ನೆ ಭೇಟಿಯಾದ ಸಂದರ್ಭದಲ್ಲಿ ಏನಾದರೂ ಭರವಸೆ ಕೊಟ್ಟಿದ್ರಾ? ಯಾಕೆಂದ್ರೆ ಆಗ ಐ ಆಮ್ ಹ್ಯಾಪಿ ಅಂತ ಅಂದವರು ಈಗ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಏನಾದರೂ ಮಾತು ಕೊಟ್ಟಿದ್ರಾ? ಅದನ್ನ ಮತ್ತೆ ನೆನಪಿಸೋದಕ್ಕೆ ಅಂತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಮಾತನಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ KH ಮುನಿಯಪ್ಪನವರ ಭೇಟಿ ಆದ್ರೆ ತದನಂತರದಲ್ಲೇ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಲಭ್ಯವಾಗಬಹುದು. ಒಟ್ಟಿನಲ್ಲಿ KH ಮುನಿಯಪ್ಪ ಅವರ ಒಳಗಿನ ಅಸಮಾಧಾನ ಏನಿದೆ ಈಗ ಬಹಿರಂಗ ಆಗಿರೋದಂತೂ ಕಾಣಿಸ್ತಾ ಇದೆ.